ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಯಾಂಡಲ್ ಸ್ಟಿಕ್ ಕಲಿಯಿರಿ ಮತ್ತು ಜಾಸ್ತಿ ಲಾಭ ಪಡೆಯಿರಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಡಾಕ್ಟರ್ ಭರತ್ ಚಂದ್ರ ಅವರ ಬೇಸಿಕ್ ಕೋರ್ಸ್ನಲ್ಲಿ 80ರಿಂದ 90% ಜನ ಹೊಸಬರು. ಅವರಿಗೆ ಷೇರು ಮಾರುಕಟ್ಟೆ ಬಗ್ಗೆ ನಾಲೆಜ್ ಇಲ್ಲ. ಅಷ್ಟಾಗಿ ಹೇಳಿಕೊಳ್ಳುವಂತಹ ಗ್ರಾಫಿನ ನಾಲೆಜ್ ಕೂಡ ಇಲ್ಲೇ ಇರೋದ್ರಿಂದ ನಾವು ಅಲ್ಲಿ ಕೇವಲ 30 DMA ಮಾತ್ರ ಹೇಳ್ಕೊಡ್ತೇವೆ. ಅಂದರೆ ಆ ಟೆಕ್ನಿಕ್ ಅನ್ನು ಬಳಸ್ಕೊಂಡು ಅವರು ಸಲೀಸಾಗಿ ಆರಾಮಾಗಿ ಅವರು ಹಾಕಿದ ಹಣಕ್ಕೆ ಒಂದು ಅಂದಾಜು 25ರಿಂದ 30% ಲಾಭವನ್ನು ಪ್ರತಿ ವರ್ಷ ಪಡೆಯಬಹುದಾಗಿದೆ. ಇವತ್ತಿನ ಈ ವಿಡಿಯೋದ ಉದ್ದೇಶ ಏನು ಅಂತಂದ್ರೆ, ಇದು ಅವೇರ್ನೆಸ್ ಫಾರ್ ಬೇಸಿಕ್ ಕೋರ್ಸ್ ಗ್ರಾಜುಯೇಟ್ಸ್ ಮತ್ತೆ ಅಡ್ವಾನ್ಸ್ಡ್ ಸ್ಟಡಿ ಮೆಟೀರಿಯಲ್ ಫಾರ್ ಅಡ್ವಾನ್ಸ್ ಕೋರ್ಸ್ ಗ್ರಾಜುಯೇಟ್ಸ್. ಅಡ್ವಾನ್ಸ್ಡ್ ಕೋರ್ಸ್ ನಲ್ಲಿ ಒಂದು ಮುಖ್ಯವಾದ ಟಾಪಿಕ್ ಏನಂದ್ರೆ ಸ್ಟಡಿ ಆಫ್ ದಿ ಕ್ಯಾಂಡಲ್ ಸ್ಟಿಕ್ಸ್. ಇವತ್ತು ನಿಮಗೆ ಕ್ಯಾಂಡಲ್ ಸ್ಟಿಕ್ ಯಾವ ತರ ಇರುತ್ತೆ, ಅದರಿಂದ ಬೆನಿಫಿಟ್ ತಗೋಬಹುದು ಅಂತ 1-2 ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಮೊದಲನೇ ಉದಾಹರಣೆ ಗಾಡ್ರೇಜ್ ಕನ್ಸ್ಯೂಮರ್. ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ, ಅದಾದ್ಮೇಲೆ ಒಂದು ಬೇರಿಶ್ ದೊಡ್ಡ ಕ್ಯಾಂಡಲ್ ಬಂದಿದೆ, ರೆಡ್ ಕ್ಯಾಂಡಲ್. ಅದಕ್ಕೆ ನಾವು ಬೇರಿಶ್ ಎನ್ಗಲ್ಫಿಂಗ್ ಅಂತ ಕರೀತೇವೆ. ಸ್ಟಾಕ್ ಗಾಡ್ರೇಜ್ ಕನ್ಸ್ಯೂಮರ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬೇರಿಶ್ ಎನ್ಗಲ್ಫಿಂಗ್, date of pattern 12 September 2023, closing price on 12 September 2023 1012, closing price on 25 September 2023 978, zone as per 30 DMA, don't buy. ಬೇರಿಶ್ ಎನ್ಗಲ್ಫಿಂಗ್ ಅಂತಂದ್ರೆ ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂತು ಅಂತಂದ್ರೆ ಇದು ನೆಗೆಟಿವ್ ಟ್ರೆಂಡ್, ಅಂದ್ರೆ ಸದ್ಯದ ಮಟ್ಟಿಗೆ ಆ ಪರ್ಟಿಕ್ಯುಲರ್ ಶೇರ್ ಕೆಳಗೆ ಹೋಗುತ್ತೆ. ನೀವು ಇಲ್ಲಿ ನೋಡಿದ್ರೆ ಆ ಕಂಟಿನ್ಯೂಯೇಷನ್ ಆಫ್ ದಿ ಬೇರಿಶ್ ಪ್ಯಾಟರ್ನ್ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ಅಂಡ್ ನೀವೇನಾದ್ರೂ ಬೇರಿಶ್ ಟ್ರೇಡ್ ಮಾಡಿದ್ರೆ ಬೇಕಾದಷ್ಟು ಬೆನಿಫಿಟ್ ಆಗ್ತಾ ಇತ್ತು. ಈ ಟೆಂಪರರಿ ವೀಕ್ನೆಸ್ ಅನ್ನ ಬೇರಿಶ್ ಎನ್ಗಲ್ಫಿಂಗ್ ಅನ್ನು ನೋಡಿಕೊಂಡು ಯಾರಾದ್ರೂ ಒಬ್ರು ಗಾಡ್ರೇಜ್ ಕನ್ಸ್ಯೂಮರ್ ಅಲ್ಲಿ ಒಬ್ರು ಇನ್ವೆಸ್ಟರ್ ಸ್ವಲ್ಪ ರಿಸ್ಕ್ ಅಪಿಟೈಟ್ ಇದ್ದವರು ಷೇರುಗಳನ್ನು ಪುಟ್ ಆಪ್ಷನ್ ಅಲ್ಲಿ ತಗೊಂಡಿದ್ರೆ ಅವರಿಗೆ ಇನ್ವೆಸ್ಟ್ಮೆಂಟ್ 24,000, ಒಂದು 12 ದಿನದ ವೇಟಿಂಗ್ ಮೇಲೆ 12,000 rupees ಬರ್ತಾ ಇತ್ತು ಅಂಡ್ ಪ್ರಾಫಿಟ್ ಆಫ್ 50%. ಈಗ ನಾನು ಎಕ್ಸಾಂಪಲ್ 2ಕ್ಕೆ ಹೋಗ್ತಾ ಇದ್ರೆ ಟೈಟನ್ ಕಂಪನಿ. ಇಲ್ಲಿ ನಾವು ನೋಡ್ತಾ ಇರೋದು ಒಂದು ರೆಡ್ ಕ್ಯಾಂಡಲ್, ಅದರ ಮುಂದೆ ಅದನ್ನು ಸಂಪೂರ್ಣವಾಗಿ ಕವರ್ ಮಾಡಿರೋದು ಅಂದ್ರೆ ಎಂಗಲ್ಫ್ ಮಾಡಿರೋದು ಒಂದು ಗ್ರೀನ್ ಕ್ಯಾಂಡಲ್. ಇದನ್ನ ನಾವು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ ಕರೀತೇವೆ. ಷೇರು ಟೈಟನ್ ಕಂಪನಿ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬುಲ್ಲಿಶ್ ಎನ್ಗಲ್ಫಿಂಗ್, ಡೇಟ್ ಆಫ್ ಪ್ಯಾಟರ್ನ್ 13 September 2023, closing price on 13 September 3,263, closing price on 18 September 3,339, zone as per 30 DMA, hold zone. Bullish engulfing ಅಂತಂದ್ರೆ ಇದೊಂದು bullish pattern that signals chance of further rise in price and reversal of bearish trend. ಈ ಪ್ಯಾಟರ್ನ್ ಬಂದದ್ದು ಟೈಟನ್ ಶೇರ್ ನಲ್ಲಿ 13ನೇ ತಾರೀಕು ಸೆಪ್ಟೆಂಬರ್. ಮತ್ತೆ ನೀವೇನಾದ್ರೂ ಬುಲ್ಲಿಶ್ ಟ್ರೇಡ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಪ್ರಾಫಿಟ್ ಆಗ್ತಾ ಇತ್ತು. ಈ ತರ ಯಾರಾದ್ರೂ ಟೈಟನ್ ಅಲ್ಲಿ ಬುಲ್ಲಿಶ್ ಟ್ರೇಡ್ ಇದೆ ಅಂತ ಅರ್ಥ ಮಾಡಿಕೊಂಡು ಒಂದಷ್ಟು ಹಣವನ್ನು ಹಾಕಿದ್ರೆ ಒಳ್ಳೆ ಪ್ರಾಫಿಟ್ ಅನ್ನು ಮಾಡಬಹುದು. ಉದಾಹರಣೆಗೆ 22,500 ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಒಂದು ಅಂದಾಜು 7,500ರಿಂದ 15,000 ರೂಪಾಯಿ ಪ್ರಾಫಿಟ್ ಕೇವಲ 3 ದಿನದಲ್ಲಿ ಬರ್ತಾ ಇತ್ತು. ಅಂದ್ರೆ ಪ್ರಾಫಿಟ್ ಆಫ್ ಅಬೌವ್ 30%. ನಾವು ಸಾಮಾನ್ಯವಾಗಿ ಯಾರಾದ್ರೂ ಆಪ್ಷನ್ಸ್ ಅನ್ನ ಮಾಡ್ತಾರೆ ಅಂತಂದ್ರೆ ಹೇಳೋದೇನು ಅಂತಂದ್ರೆ 30ರಿಂದ 50% ಪ್ರಾಫಿಟ್ ಬಂತು ಅಂತಂದ್ರೆ ನಿಮ್ಮ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾರುಕಟ್ಟೆ ಒಲಟೈಲ್ ಇದ್ದು ಆಮೇಲೆ ಪುನಃ ಕೆಳಗೆ ಬರುವಂತ ಚಾನ್ಸಸ್ ಇದೆ. ಆದ್ದರಿಂದ ಆಪ್ಷನ್ಸ್ ಮಾಡೋ ಟೈಮ್ ನಲ್ಲಿ ನಿಮ್ಮ ಹತ್ರ ಒಂದಷ್ಟು ಸ್ಟಾಪ್ ಲಾಸ್ ಇದ್ದೇ ಇರ್ಬೇಕಾಗುತ್ತೆ. ಇಲ್ಲಿದ್ರೆ ನಿಮ್ಮ ರಿಸ್ಕ್ ಅಪಿಟೈಟ್ ಚೆನ್ನಾಗಿಲ್ಲದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಕೂಡ ಬಹಳ ಜಾಸ್ತಿ ಇದೆ. ಕಳೆದ 1 ತಿಂಗಳಿನಿಂದ 500ಕ್ಕೂ ಮಿಗಿಲಾಗಿ ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಇಂದ ಇಮೇಲ್ಗಳು ಬಂದಿದ್ದಾವೆ. ದಯವಿಟ್ಟು ಅಡ್ವಾನ್ಸ್ ಕೋರ್ಸ್ ಮಾಡಿ ನಾವು ಜಾಯಿನ್ ಆಗಬೇಕು ಅಂತ. ಅದಕ್ಕೋಸ್ಕರ ನಾವೀಗ ಒಂದು ಅಡ್ವಾನ್ಸ್ ಕೋರ್ಸಿನ ಹೊಸ ಬ್ಯಾಚ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಅಡ್ವಾನ್ಸ್ ಕೋರ್ಸ್ ನಲ್ಲಿ ಏನ್ ಟಾಪಿಕ್ ಇದೆ ಅಂತ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ನಂಬರ್ 1 ಟೆಕ್ನಿಕಲ್ ಅನಾಲಿಸಿಸ್, ಥಿಯರಿ ಅಂಡ್ ಪ್ರಾಕ್ಟಿಕಲ್ಸ್. 2 ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಟ್ಸ್, ಬಾರ್, ಲೈನ್ ಅಂಡ್ ಕ್ಯಾಂಡಲ್. 3 ಟ್ರೆಂಡ್ ರಿವರ್ಸಲ್ ಇಂಡಿಕೇಶನ್ಸ್. 1, 2 ಆರ್ ಮಲ್ಟಿ ಕ್ಯಾಂಡಲ್ಸ್ ಫಾರ್ಮೇಶನ್. 4 ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟ್ರೇಡಿಂಗ್. 5 ಸ್ಟಾಪ್ ಲಾಸ್ ಅಂಡ್ ಟೈಪ್ಸ್ ಆಫ್ ಎಕ್ಸಿಟ್ ಸ್ಟ್ರಾಟಜೀಸ್. 6 ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. 7 ಪೊಸಿಷನಲ್ ಟ್ರೇಡಿಂಗ್ ಅಡ್ವಾನ್ಸ್ ಟೆಕ್ನಿಕ್.
8 ಸ್ವಿಂಗ್ ಟ್ರೇಡಿಂಗ್ ಅಡ್ವಾನ್ಸ್ ಟೆಕ್ನಿಕ್, 9 ಫ್ಯೂಚರ್ಸ್ ಟ್ರೇಡಿಂಗ್ ಅಡ್ವಾನ್ಸ್ ಟೆಕ್ನಿಕ್, 10 ಹೌ ಟು ಪ್ರೊಟೆಕ್ಟ್ ದಿ ವೆಲ್ತ್ ಅಂಡ್ ಪ್ರಿವೆಂಟಿಂಗ್ ಪ್ರಿವೆಂಟಿವ್ ಸೆಲ್ಲಿಂಗ್, 11 ಮನಿ ಹ್ಯಾಬಿಟ್ಸ್ ಆಫ್ ರಿಚ್ ಪೀಪಲ್, 12 ಹೌ ಟು ಕ್ಯಾಲ್ಕುಲೇಟ್ ಹೌ ಮಚ್ ಫಂಡ್ಸ್ ರಿಕ್ವೈರ್ಡ್ ಫಾರ್ ರಿಟೈರ್ಮೆಂಟ್, 13 ರಿಸ್ಕ್ ಮಿಟಿಗೇಷನ್ ಮ್ಯಾನೇಜ್ಮೆಂಟ್, 14 ಹೌ ಟು ಬೆನಿಫಿಟ್ ಫ್ರಮ್ ಶಾರ್ಟಿಂಗ್ ವೆನ್ ಮಾರ್ಕೆಟ್ಸ್ ಆರ್ ಫಾಲಿಂಗ್. 15ನೇ ಟಾಪಿಕ್ ಕೂಡ ಇದೆ ಇಲಿಯಟ್ ವೇವ್ಸ್, ಬಹಳ ಎಕ್ಸ್ಟೆನ್ಸಿವ್ ಟಾಪಿಕ್, ಹೌ ಟು ಬೆನಿಫಿಟ್ ಫ್ರಮ್ ಇಟ್. 16 ಅಡ್ವಾನ್ಸ್ ಟೆಕ್ನಿಕ್ಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, 17 ಇಂಟ್ರಡಕ್ಷನ್ ಟು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಅಡ್ವಾನ್ಸ್ ಕೋರ್ಸ್ನ ನೀವು ತಗೊಂಡ್ರೆ ನಿಮಗೆ ಬೇಸಿಕ್ ಕೋರ್ಸ್ನಲ್ಲಿ ಏನು ಪ್ರಾಫಿಟ್ ಮಾಡ್ತಿರೋ ಅದರಿಂದ ಒಂದು 15ರಿಂದ 20% ಜಾಸ್ತಿ ಪ್ರಾಫಿಟ್ ಮಾಡಬಹುದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಬೇಸಿಕ್ ಕೋರ್ಸಿನ ತರ ಅಡ್ವಾನ್ಸ್ ಕೋರ್ಸಿನ ಟೋಟಲ್ ಡ್ಯೂರೇಷನ್ 3 ತಿಂಗಳು. ಅದಕ್ಕೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದ್ರೆ ನೀವು ನಮ್ಮ ಫ್ರೀ ಇಂಟ್ರೊಡಕ್ಟರಿ ವೆಬಿನಾರ್ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಲೈವ್ ವೆಬಿನಾರ್, ನೋ ರೆಕಾರ್ಡಿಂಗ್ ಮತ್ತೆ ಲಿಮಿಟೆಡ್ ಸೀಟ್ಸ್, ಫಸ್ಟ್ ಕಮ್ ಆನ್ ಫಸ್ಟ್ ಸರ್ವ್ ಬೇಸಿಸ್, ಮೊದಲು ಬಂದವರಿಗೆ ಆದ್ಯತೆ ಕೊಡ್ತೇವೆ. ಈಗ ನಮ್ಮ ಫ್ರೀ ವೆಬಿನಾರ್ ಬಗೆಗೆ ನಡೀತಾ ಇರುವಂತಹದ್ದು ಇಂಟ್ರೊಡಕ್ಟರಿ ವೆಬಿನಾರ್, ಡೇಟ್ 28 ಸೆಪ್ಟೆಂಬರ್ ಥರ್ಸ್ಡೇ, ಟೈಮ್ 8:45 PM to 10:10 PM. ಇಟ್ಸ್ ಅ ಆನ್ಲೈನ್ ವೆಬಿನಾರ್. ಎಲಿಜಿಬಿಲಿಟಿ ಕ್ರೈಟೀರಿಯಾ: ಎಲ್ಲ ಆಫ್ಲೈನ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಪಾರ್ಟಿಸಿಪೆಂಟ್ಸ್ ಫ್ರಮ್ 2004 to 2020 ಮತ್ತೆ ಆನ್ಲೈನ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಪಾರ್ಟಿಸಿಪೆಂಟ್ಸ್ ಫ್ರಮ್ ಅಕ್ಟೋಬರ್ 2020 ಟು ಏಪ್ರಿಲ್ 2023 ಓನ್ಲಿ. ಏಪ್ರಿಲ್ ಮೇಲೇನಾದರೂ ಬ್ಯಾಚ್ನಲ್ಲಿದ್ರೆ ಆಗ ನಿಮಗೆ ಎಲಿಜಿಬಿಲಿಟಿ ಇಲ್ಲ. ಈ ಮೇಲಿನ ಆಫ್ಲೈನ್ ಮತ್ತು ಆನ್ಲೈನ್ ಕೋರ್ಸ್ಗಳು ಯಾವಾಗ ತಗೊಂಡವರಿಗೆ ಎಲಿಜಿಬಿಲಿಟಿ ಅಂತ ಹೇಳಿದ್ದೇವೆ. ಮತ್ತೆ ಅದಕ್ಕೆ ಮುಖ್ಯವಾಗಿ ಇರೋದು ಬೇಸಿಕ್ ಆಗಿ ನೀವು ನಮ್ಮ ಬೇಸಿಕ್ ಕೋರ್ಸ್ನ ತಗೊಂಡಿರಲೇಬೇಕು. ನೀವು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ ಈಗಾಗಲೇ ಆಗಿದ್ದು ನಿಮಗೆ ಅಡ್ವಾನ್ಸ್ ಕೋರ್ಸಿನ ಇಂಟ್ರೊಡಕ್ಟರಿ ವೆಬಿನಾರಿಗೆ ಲಿಂಕ್ ಬೇಕು ಅಂತಂದ್ರೆ ಬಹಳ ಸರಳ, successdigest@gmail.comಗೆ ಒಂದು ಇಮೇಲ್ ಕಳಿಸಿ ವಿತ್ ದ ಫಾಲೋಯಿಂಗ್ ಡೀಟೇಲ್ಸ್. ಮೊದಲನೇದ್ದು ನಿಮ್ಮ ಹೆಸರು ಆಸ್ ಗಿವನ್ ವೈಲ್ ರಿಜಿಸ್ಟರಿಂಗ್ ಫಾರ್ ಅವರ್ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್, ಎರಡನೇದು ನಿಮ್ಮ ಇಮೇಲ್ ಐ ಡಿ ಮತ್ತು ಮೂರನೇದ್ದು ಮೊಬೈಲ್ ನಂಬರ್ ವಾಟ್ ಯು ಆರ್ ಗಿವನ್ ಅಟ್ ದ ಟೈಮ್ ಆಫ್ ರಿಜಿಸ್ಟರಿಂಗ್ ಫಾರ್ ಅವರ್ ಬೇಸಿಕ್ ಕೋರ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಏನು ರೆಕಾರ್ಡ್ಸ್ ನಮ್ಮಲ್ಲಿದೆ ಅದು ತಾಳೆ ಆಗಬೇಕು. ಅಕಸ್ಮಾತ್ ನೀವೇನಾದ್ರೂ ಹೆಸರು ಬೇರೆ ಬರೆದ್ರೆ ಅಥವಾ ಇಮೇಲ್ ಐ ಡಿ ಬೇರೆ ಬರೆದ್ರೆ ಅಥವಾ ಮೊಬೈಲ್ ನಂಬರ್ ಬೇರೆ ಬರೆದ್ರೆ ಆವಾಗ ನಮ್ಮ ಸಾಫ್ಟ್ವೇರ್ ಅಲ್ಲಿ ನಿಮ್ಮ ರೆಕಾರ್ಡ್ಸ್ ಮ್ಯಾಚ್ ಆಗೋದಿಲ್ಲ. ಆವಾಗ ನಿಮಗೆ ನಮ್ಮ ಕಡೆಯಿಂದ ಲಿಂಕು ಬರದೇ ಇರಬಹುದು. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೂಡ ಕೇಳ್ತಾ ಇದ್ದೇನೆ. ನೀವೇನಾದರೂ ಅಡ್ವಾನ್ಸ್ ಕೋರ್ಸ್ ಅನ್ನು ತಗೊಂಡು ಬೇಸಿಕ್ ಕೋರ್ಸ್ ಅನ್ನು ಆಗ್ಲೇ ತಗೊಂಡಿದ್ದೀರಿ ಮತ್ತೆ ಒಂದಷ್ಟು ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದ್ದೀರಿ, ಎಲ್ಲವೂ ಅರ್ಥ ಆಯ್ತು ಅಂತಂದ್ರೆ ಇವತ್ತಿನಿಂದ 5-10 ವರ್ಷಗಳ ಬಳಿಕ ನೀವು ಷೇರು ಮಾರುಕಟ್ಟೆಯನ್ನು ಫುಲ್ ಟೈಮ್ ಆಗಿ ತಗೊಳ್ಬೇಕು ಅಂತ ಏನಾದರೂ ಇಚ್ಛೆ ನಿಮ್ಮಲ್ಲಿ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೇನೆ, ಗುರುವಾರ ಸಾಯಂಕಾಲ ನೀವು ಅಡ್ವಾನ್ಸ್ ಕೋರ್ಸಿನ ಇಂಟ್ರೊಡಕ್ಟರಿ ವೆಬಿನಾರಿಗೆ ಬರ್ತೀರಿ, ಅದರ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತ ಊಹಿಸ್ಕೊಳ್ತೇನೆ. ನಮಸ್ಕಾರ.